ಅದಕ್ಕೆ ಎಷ್ಟು ಪ್ರೀತಿಯಿಂದ ಕರೆದಿತ್ತಾನೆ. ನಾನು ಗಾಡಿ ತಲ್ತೀನಿ, ನಾನೊಂದು ತಪ್ಪು ಮಾಡಿದ್ದೀನಿ, ಬೈಯಲ್ಲ ಅಂತೇಳು. ಇಲ್ಲಿ ಕಾಣಿಸ್ತಿದೆಲ್ಲ ಕ್ಯಾಮ್ರಾ, ಇದು ಹೊಡೆದೋಗಿದೆ, ಹೆಂಗಂತ ಗೊತ್ತಿಲ್ಲ. ಸೊ ಇದೇ ಹೊಡೆದೋಗಿರೋದು, ಚೂರು ಆಗಿತ್ತು. ಕಾಣಿಸ್ತಿದ್ಯಾ ಅಲ್ಲಿ ಗೋಡೆನೇ ಕಿತ್ತಾಕಿದ್ದಾನೆ. ಆ ಥರ ಇರೋದನ್ನ ಆ ಥರ ಮಾಡಿ ಕಿತ್ತಾಕಿದ್ದಾನೆ. ನೋಡಿ ಡ್ಯಾಡಿ ಬರಲಿ, ಅಲ್ಲಿವರೆಗೂ ನಾನು ಏನು ಎತ್ತಿಡಲ್ಲ. ಏನಕ್ಕೆ ಕರೆದಿದ್ದು? ಅದಕ್ಕೆ ಎಷ್ಟು ಪ್ರೀತಿಯಿಂದ ಕರೆದಿತ್ತಾನೆ. ಒಂದು ನಿಮಿಷ ಕೆಳಗಿನ ವ್ಯಕ್ತಿಯಾ. ಆಯಿತು, ನಾನು ಗಾಡಿ ತಲ್ತೀನಿ, ನಾನೊಂದು ತಪ್ಪು ಮಾಡಿದ್ದೀನಿ, ಬೈಯಲ್ಲ ಅಂತೇಳು. ಇಲ್ಲಿ ಕಾಣಿಸ್ತಿದೆಲ್ಲ ಕ್ಯಾಮ್ರಾ, ಇದು ಹೊಡೆದೋಗಿದೆ, ಹೆಂಗಂತ ಗೊತ್ತಿಲ್ಲ. ಫೋನ್ ಕ್ಯಾಮ್ರಾ ನೆನ್ನೆನೇ ನೋಡಿದ್ದು ಹೊಡೆದೋಗಿದೆ. ಕ್ಯಾಮ್ರಾನೇ ಹೊಡೆದಾಕಿದೆಯಲ್ಲೇ. ನಾನು ನೋಡಿಲ್ಲ, ಬಿತ್ತೇ ಇಲ್ಲ ಕಣೋ ರೀಸೆಂಟಾಗಿ. ನಾನು ಮೊನ್ನೆ ನಿನ್ನೆ ನೋಡ್ತಾ ಇದ್ರೆ ಹೊಡೆದೋಗ್ಬಿಡಿದೆ. ಹಿಂಗೇನು ಚುಸ್ತಾ ಇದೆ ಅಂತ ನೋಡಿದ್ರೆ ಇದು ಹೊಡೆದೋಗಿದೆ. ಅಲ್ಲ, ನೆನ್ನೆನೇ ಗೊತ್ತಾಗಿದ್ದು ನನಗೆ. ನಿನ್ನ ಬೈಕ್ ರೇಟ್ ಎಷ್ಟು ಅಷ್ಟೇ ನಡಿ. ನಾನು ನೆನ್ನೆನೇ ನೋಡ್ಕೊಂಡಿದ್ದೆ. ತಳ್ಬೇಕು, ನಾನು ಓಡಿಸಲ್ಲ. ಏನು ಗಾಡಿ ಮೇಲೆ ಕುತ್ಕೊಂಡ? ಬರಲ್ಲ. ಹಾಂ, ಬ್ಯಾಟ್ರಿ ತಿರ್ಗಾ ಡೌನ್ ಆಗಿದೆ, ಅಲ್ಲಿ ಇಟ್ಕೊಂಡು ತಳ್ಳಬೇಕು. ಮತ್ತೆ ಬ್ಯಾಟ್ರಿ ಡೌನ್ ಆಗಿದೆಯಾ? ಏನೋ ಪ್ರಾಬ್ಲಮ್ ಇದೆ, ಬ್ಯಾಟ್ರಿ ಚೇಂಜ್ ಮಾಡಿಸ್ತಾ ಇದ್ದೀನಿ. ಅವರೇ ಕಳಿಸ್ತಾರಂತೆ ಹೊಸ ಬ್ಯಾಟ್ರಿ. ಓಕೆ, ಲೆಟ್ಸ್ ಸ್ಟಾರ್ಟ್ ತಳ್ಳಿಂಗ್. ನಾನು ಬರ್ಬೇಕಷ್ಟೆ. ಓ ಸೂಪರ್ ಸೂಪರ್. ಅವ್ರಿಗೆ ಐ ಟ್ರೈಡ್, ಇಟ್ಸ್ ನಾಟ್ ಲೇಡೀಸ್ ವರ್ಕ್ ಅಂತ ಅವ್ರೆ. ಎಲ್ಲೋಗ್ತಾವ ನೀವು ಇದನ್ನ ಹಿಡ್ಕೊಂಡು? ವಾರ್ಮ್ ಅಪ್ ಬಿಡೋಣ. ಇದು 2ನೇ ಸರಿ ಆಗ್ತಾ ಇರೋದು. ಗೊತ್ತು, ಮೊನ್ನೆ ತಾನೇ ಆಗಿತ್ತಲ್ಲ, ಲೈಕ್ ರೀಸೆಂಟ್ಲಿ 1 ವೀಕ್ ಮುಂಚೆ. ಅವಾಗೇನೋ RS ಅವ್ರು ಬಂದು ಜಂಪ್ ಸ್ಟಾರ್ಟ್ ಮಾಡ್ಕೊಟ್ರು. ಪ್ರತಿ ಟೈಮ್ ಎಲ್ಲಿ ಕರ್ಸೋಣ, 1 ವಾರ ಆಗಿದೆ ಅಷ್ಟೇ ನಾನು ಮಾಡಿಸ್ಕೊಂಬಂದಿವಿ ಫುಲ್ ಡೌನ್. ಸೊ ಆ್ಯಕ್ಚುಲಿ ಮ್ಯಾನೇಜರ್ ಕಳಿಸಿದ್ದೀನಿ, ತಿರ್ಗಾ ಡೌನ್ ಆಗಿದೆ ಒಂದೇ ವಾರಕ್ಕೆ ಅಂತ. ನಾನು ಹೊಸ ಬ್ಯಾಟ್ರಿ ಕಳಿಸ್ಕೊಡ್ತೀನಿ, ತಲೆ ಕೆಡಿಸ್ಕೊಬಿಡಿ ಅಂತ ಅಡ್ರೆಸ್ ಇಸ್ಕೊಂಡು ಹೊಸ ಬ್ಯಾಟ್ರಿ ಕಳಿಸ್ತಾವ್ರೆ. ವಾರಂಟಿ ನಾನು ನೀಟಾಗಿ ಫಸ್ಟ್ ಇದು ತೋರಿಸಿದ್ವಿ ಕ್ಯಾಮ್ರಾ. ವಾರಂಟಿ ಬ್ಯಾಟ್ರಿ ಬರುತ್ತೆ. ನಿಮ್ಮ ಫೋನ್ಗೆ ಕ್ಯಾಮ್ರಾ ಯಾರು ತರ್ತಾರೆ ವಾರಂಟಿಲಿ? ಅದಕ್ಕೆ ವಾರಂಟಿ ಟಿವಿ. ನಾನು ನೀನು ಬೇಕಂತ ದಿನ ಮುರಿದಾಕ್ತೀನಾ? ಕ್ಯಾಮ್ರಾ ಹೊಡೆದಾಕೊಂಡಿದ್ಯಾ? ಅದೇನು ಎಷ್ಟು ರೂಪಾಯಿ ಫೋನ್ ಗೊತ್ತಾ? ಅದು ಬೇಕಂತ ಹೊಡೆದೋಗಿಲ್ಲ ದೀಪು. ಸರಿ, ಸರ್ವಿಸ್ ಸೆಂಟ್ರಿಗೆ ಫೋನ್ ಮಾಡ್ತಿದ್ದಾಳೆ, ಅದಕ್ಕೆ ಎಷ್ಟು ಚಾರ್ಜ್ ಮಾಡ್ತಾನೆ ಅಂತ ಕೇಳ್ತೀನಿ. ನೀನು ಇಷ್ಟು ದಿವಸ ನಿಮ್ಮ ಮನೇಲಿ ಅಡುಗೆ ಮಾಡಿ ನೀನು ನೋಡ್ಕೊಂಡಿರೋದಕ್ಕೆ ಆ ದುಡ್ಡು. ನೋಡಿ, ಮಳೆಗೆ ಫುಲ್ ಡ್ಯಾನ್ಸಿಂಗ್ ಮಾಡ್ತಾ ಇದ್ದಾವೆ ನಮ್ಮ ಗಾಡಿಗಳು. ಇದೆಲ್ಲದಕ್ಕಿಂತ ಜಾಸ್ತಿ ಅಂದರೆ ಆಡಿದೆ, ಅದ್ರ ಮೇಲೆ ಎದ್ದೇ ಬಿಡುತ್ತೆ. ಎಷ್ಟೊಂದು ಆಲ್ಟರ್ ಮಾಡಿಸಿದ್ದೀವಿ ಕೆಳಗಡೆ. ಒಂದು ಇದು ಏನಪ್ಪ, ಹುಕ್ಕು, ಆ ಕಡೆ ಈ ಕಡೆ ಕ್ಲಿಪ್ಪು, ಏನೇನೋ ಮಾಡಿದ್ರು. ಬೇಡ ಬಿಡು, ಅಲ್ಲಿ ಹಿಡಿತಾ ಇದೆ, ಅದು ಹಿಡ್ಕೊತಾ ಇದೆ, ಹಾರಲ್ಲ ಅಷ್ಟೊಂದು. ಹೌದಾ? ಅದಿಲ್ಲ, ಇದೆ ಕಣೋ ನೋಡು, ಎಳೀತಾ ಇದೆಲ್ಲ, ಹಿಡ್ಕೊಳ್ಳುತ್ತದು. ಏನಾಗಲ್ಲ, ಅದರಿಂದ ಹೆಂಗೋ ತರ್ಚೋಗುತ್ತೆ. ಆಮೇಲೆ ಅಷ್ಟೇ, ನಿನ್ನ ಗಾಡಿ ಮುಂದೆನೇ ಎಲ್ಲರೂ ಇರ್ತಾರೆ ಬರೋರೆಲ್ಲ, ಅವರೇ ಒಂದು ಸ್ಕ್ರಾಚ್ ಮಾಡ್ತಾರೆ. ಫಸ್ಟು ಅದು 3 ಇರಲಿಲ್ಲ ಆ ಸ್ಟ್ರ್ಯಾಪ್ಸು. ನಾವು ಹಾಕ್ಸಿದ್ವಿ, ನೋಡೋಣ, ನಮ್ಮ ಡ್ಯಾಡಿ ಐಡಿಯಾ ಕೊಟ್ಟಿದ್ದು, ಅದು ಹಾಕ್ಸಿದ್ವಿ, ನೋಡೋಣ ಅವಾಗಲಾದರೂ ಎದ್ದೇಳಲ್ವೇನೋ ಅಂತ. ಬಟ್ ತುಂಬ ಗಾಳಿ ಇದೆ ಇವಾಗ ಇಲ್ಲಿ ಬೇರೆ ಫುಲ್ಲು ಗಿಡಗಳಿದೆ ಅಲ್ಲ, ಅದಕ್ಕೋಸ್ಕರ ಗಾಳಿ ಜಾಸ್ತಿ. ಕಾರ್ಸ್ ಎಲ್ಲ ಪ್ರೈವೇಟ್ ಪಾರ್ಕಿಂಗ್ ಇರುತ್ತೆ ನೋಡು, ಅಂಥವ್ರಿಗೆ ಸರಿ. ಅವ್ರಿಗೆ ಕವರ್ಗೆ ಅವರೆಲ್ಲ ಹಾಕಬಾರ್ದು, ಹಂಗೆ ಬಿಡಬೇಕು. ಸೊ ನಾನು ವಿಡಿಯೋನಲ್ಲಿ ಬಿಗಿನಿಂಗಲ್ಲೇ ಹೇಳಿದ್ದೀನಿ, ಇವ್ರದ್ದು ಗಾಡಿ ಏನೋ ತಳ್ಳಕ್ಕೆ ಬಂದಾಗ ಇಲ್ಲಿ ನೋಡಿ ಕಾಣಿಸ್ತಿದ್ಯಾ, ಇದೆರಡು ಎಷ್ಟು ಡಿಫ್ರೆಂಟ್ ಆಗಿದೆ, ಇದು ಹೆಂಗಿದೆ ಅಂತ. ಸೊ ಇದೇ ಹೊಡೆದೋಗಿರೋದು, ಚೂರು ಆಗಿತ್ತು ಮೊನ್ನೆ ವಿಡಿಯೋ ಮಾಡಿದ್ದು ಮೊನ್ನೆ ನಾನು. ಬಟ್ ಇದರಲ್ಲಿ ಬಿಗಿನಿಂಗಲ್ಲಿ ನೋಡಿರ್ತೀರಾ, ಮೊನ್ನೆ ಚೂರು ಆಗಿತ್ತು. ಇವಾಗ ಫುಲ್ ಹೊಟ್ಟೋಗ್ಬಿಟ್ಟಿದೆ. ಹೆಂಗೋಯ್ತು ಏನಾಯ್ತು ಅನ್ನೋದು ಐಡಿಯಾನೇ ಇಲ್ಲ ನನಗೆ. ಬಿಕಾಸ್ ನಾನು ನೋಡ್ದೆ, ಹಿಂಗೆ ಫೋನ್ ಯೂಸ್ ಮಾಡ್ತಾ ಇದ್ದೆ, ಒಂದು ದಿವಸ ಹಿಂಗೆ ಸಡನ್ನಾಗಿ ಮುಟ್ಟಿದ್ರೆ ಗ್ಲಾಸ್ ಪೀಸು ಹೊಡೆದೋಗಿರೋ ಥರದ್ದು, ಏನಪ್ಪ ಇದು ಅಂತ ಭಯ ಆಗೋಯ್ತು.
ಆವಾಗ ವಿ ಥಾಟ್ ವಿ ಶುಡ್ ಗೆಟ್ ದಿಸ್ ಫೋನ್ ರೆಡಿ. ಬಟ್ ಎಷ್ಟೊಂದು ಖರ್ಚಾಗುತ್ತೆ ಅಂತ ಭಯ ಆಗಿತ್ತು. ಬಿಕಾಸ್ ಫೋನ್ ರೇಟೇ ಗೊತ್ತಲ್ಲ ನಿಮ್ಗೆ ಎಷ್ಟು ಅಂತ. ಸ್ಯಾಮ್ಸಂಗ್ S22 ಹೇಳೋದೇನ್ ಬೇಕಾಗಿಲ್ಲ. ದಿವಿ ಅವರು ಸಿಕ್ಕಾಪಟ್ಟೆ S22 ಅಲ್ಟ್ರಾ. ಓಕೆ, S22 ಅಲ್ಟ್ರಾನೇ. ಎಷ್ಟು ಖರ್ಚಾಗುತ್ತೆ ಅಂತ ಅನ್ಕೊಂಡಿದ್ವಿ. ಲಾಸ್ಟ್ ಟೈಮ್ ನಿಂದು ಡಿಸ್ಪ್ಲೇ ಹೋಗಿತ್ತಲ್ಲ ಬೇಬಿ, ಲಾಸ್ಟ್ ಟೈಮ್ ಇವ್ರದ್ದು ಡಿಸ್ಪ್ಲೇ ಹೋದಾಗ ರೆಡಿ ಮಾಡ್ಸ್ಕೊಂಡ್ ಬಂದಿದ್ರು. ಎಲ್ಲಿ HSR ಅಲ್ಲ, HSR ಅಲ್ಲಿ ಹೋಗಿ ರೆಡಿ ಮಾಡ್ಸ್ಕೊಂಡ್ ಬಂದಿದ್ರು. ಸೊ ಅವರಿಗೆ ಕಾಲ್ ಮಾಡಿದ್ವಿ. ಮಾರತಳ್ಳಿಯಲ್ಲಿ ಇನ್ನೊಂದು ಔಟ್ಲೆಟ್ ಇದೆ, ರೆಡಿ ಇದೆ ಸ್ಟಾಕ್ ಇದ್ರದ್ದು, ಬನ್ನಿ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದ್ರು. ಬಟ್ ಸ್ಯಾಟರ್ಡೆ ಸಂಡೇ ಇತ್ತು. ಮೊನ್ನೆ ನಾನು ಬ್ಲಾಗ್ ಮಾಡಿದಾಗ ಗೊತ್ತಾದಾಗ ಸ್ಯಾಟರ್ಡೆ ಸಂಡೇ ತುಂಬಾ ಟ್ರಾಫಿಕ್ ಇರುತ್ತೆ. ಅವ್ರು ಸಂಡೇ ಬೇರೆ ಆಫ್ ಇರೋದಿಲ್ಲ. ಇವ್ರಿಗೂ ಕೆಲಸ ಇತ್ತು. ಅದಕ್ಕೆ ಇವತ್ತು ಮಂಡೇ ಫೈನಲಿ ಹೋಗಿ ನಮ್ಮ ಮುದ್ದಿನ ಫೋನನ್ನು ರೆಡಿ ಮಾಡಿಸ್ಕೊಂಡು ಬರ್ತಾ ಇದ್ದೀನಿ. ಖರ್ಚು ಎಷ್ಟಾಗುತ್ತೆ ಅಂತಾನು ಹೇಳಿದ್ದಾರೆ. ಗೆಸ್ ಮಾಡಿ, ನಾನು ಆಮೇಲೆ ಹೇಳ್ತೀನಿ ಎಷ್ಟಾಗ್ಬೋದು ಖರ್ಚು ಅಂತ. ನಾನು ಅವ್ರಿಗೆ ಕಾಲಲ್ಲೇ ಕೇಳ್ಬಿಟ್ಟು ಎಷ್ಟಾಗುತ್ತೆ ಖರ್ಚು ಅಂತ. ಆ್ಯಂಡ್ ಆಲ್ಸೋ ದಿ ನೀಡ್ 1 hour ಆಫ್ ಟೈಮ್. 1 hour ಬೇಕೇ ಬೇಕಂತ ಅವ್ರಿಗೆ ರೆಡಿ ಮಾಡೋಕ್ಕೆ. ಸೊ 1 hour ಟೈಮ್ ಪಾಸ್ ಮಾಡ್ಬೇಕು ನಾವಲ್ಲಿ, ಅಲ್ಲ ಬೇಬಿ? ಪಾಸ್ ಮಾಡೋಕ್ಕೆ ಟೈಮ್ ಬೇಜಾನಿದೆ ನಮ್ಮ ಹತ್ರ. ನೋಡಿ ವಿಡಿಯೋಸ್ ಅಲ್ಲೆಲ್ಲ ಸೀಟ್ಸ್ ಹೆಂಗ್ ಕಾಣಿಸುತ್ತೆ, ಬ್ಲೂ ಕಲರ್ ಎಲ್ಲ ಸಖತ್ತಾಗಿದೆ ಒಂಥರ. ಇದು ಯಾವ್ದಪ್ಪ ಇದು ಅಂತ, ಇದು ಯಾವ ಕಾರ್ ಇದು, ಈ ಕಲರ್ ಇದೆ ಅಂತ ಅನ್ಕೊಂತಾರೆ. ಬಟ್ ಗೊತ್ತಾಗುತ್ತೆ ಯಾವ ಕಾರ್ ಅಂತ. ಅಷ್ಟೊಂದು ಗೊತ್ತಾಗದೇ ಇರೋ ತರ ಏನಿಲ್ಲ. ಆಕ್ಚುಲಿ ಕಸ್ಟಮೈಸೇಷನ್ ಚೆನ್ನಾಗಿ ಬಂದಿದೆ. ಎಸ್, ಡಿ ವಿ ಅವ್ರಿಗೆ ಇಷ್ಟ ಆಗಿದೆ. ನನಗೆ ಓಕೆ ಇಷ್ಟ ಆಗಿದೆ, ನಿಜ ಹೇಳ್ಬೇಕಪ್ಪ. ನನಗೇನು ಫುಲ್ ಇಷ್ಟ ಆಗಿಲ್ಲ. ಓಕೆ, ನನಗೆ ಇವರು ಮೋಸ್ಟ್ಲಿ ಬೇಜ್ ಕಲರು ಅಥವಾ ಏನಾದ್ರು ರೆಡ್ ಆದ್ರೂ ಓಕೆ. ಈ ಬ್ಲೂ ಅಲ್ಲ, ಮೇನ್ ಸ್ಟ್ರೀಮ್ ಕಲರ್ಸ್. ಅದೆಲ್ಲ ಕಾರಲ್ಲ, ಸೇಫ್ ಕಲರ್ಸ್. ಅದು ಸೇಫ್ ಕಲರ್ಸ್. ಸೊ ನನಗೆ ಆ ತರ ಸೇಫ್ ಆಗಿರೋಕೆ ಇಷ್ಟಪಡಲ್ಲ. ರಿಸ್ಕ್ ತಗೋತೀವಿ. ಅದೇ ನಮಗೂ ಬೇರೆಯವ್ರಿಗೂ ಡಿಫರೆನ್ಸ್ ಇದೆ. ರಿಸ್ಕಿ ಕಲರ್ ಇದು. ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ, ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ. ಏನು ಮಾಡಕ್ ಆಗೋದಿಲ್ಲ. ಸೊ ಇವಾಗ ಮಾರತಳ್ಳಿಗೆ ಹೋಗ್ತಾ ಇದೀವಿ. ಆಫ್ಟರ್ ಅ ಲಾಂಗ್ ಡ್ರೈವ್. ಹತ್ರನೇ ಮನೆಗೆ. ಸ್ವಲ್ಪ ಟ್ರಾಫಿಕ್ ಇತ್ತು ಇವತ್ತು. ಎಲ್ಲಿದ್ದೀಪೋ? ಏನ್ ಅಂಗಡಿ ಹೆಸರು? ಅಂಗಡಿ ಹೆಸರುಗಳ ಗೊತ್ತಿಲ್ಲ, ಇಲ್ಲೇ ಇರಬೇಕು. ಮ್ಯಾಪ್ ಹಾಕೊಂಡಿದೀವಲ್ಲ. ಸೊ ಇಟ್ಸ್ 2 minutes ಇದೆ ಅನ್ಸುತ್ತೆ. ಏನೋ ಐಫೋನ್ ಏನೋ ಹೊಡೆದವ್ರೆ. ಗೋಲ್ಡ್ ಮುಂದೆ ಇದೆ, 300 ಮೀಟರ್ ಹೋಗ್ಬೇಕು. ಮೋಸ್ಟ್ಲಿ ಇದ್ರ ಶೋರೂಮ್ ಪಕ್ಕನೇ ಅನ್ಸುತ್ತೆ, ಅಪ್ರಿಲಿಯಾ ಶೋರೂಮ್. ಲಾಸ್ಟ್ ಟೈಮ್ ಬಂದಿದ್ವಲ್ಲ. ಸ್ಯಾಮ್ಸಂಗ್ ಕಸ್ಟಮರ್ ಸರ್ವಿಸ್ ಎಲ್ಲಿರೋದು? ಇದು ಮೇಲೆ ಹತ್ಬೇಕು ಅನ್ಸುತ್ತೆ. ಎಷ್ಟೊತ್ತಾಗ ಸರ್ ಮಾಡೋಕ್ಕೆ? ಸರ್ ಒಂದು 1 hour ಯಾಕಂದರೆ ವಾಟರ್ ರೆಸಿಸ್ಟ್ ಇರೋದಿಲ್ಲ. ಮತ್ತು ತೆಗ್ದಾದ್ಮೇಲೆ ಹೊಸ ಬ್ಯಾಗಲ್ಲಿ ವಾಟರ್ ರೆಸಿಸ್ಟೆನ್ಸ್ ಎಲ್ಲ ಪರ್ಫಾರ್ಮ್ ಮಾಡಬೇಕು. 1 hour ಬೇಕಿದೆ. ಸರಿ ಸರ್, ಅದೇ ನಾವು ಕೊಟ್ಬಿಟ್ಟು ಹೋಗ್ಬಿಡ್ತೀವಿ. ಇಲ್ಲಿ ಬೇರೆ ಹೊಸ ಇದೊಂದು ಕವರ್ಗೆ ಹಾಕ್ಕೊಡ್ತೀನಿ. ನಿಮ್ಮಲ್ಲಿ ಸಿಗಲ್ವ? ಇಲ್ಲಿ ನಮ್ಮಲ್ಲಿ ಸಿಗಲ್ಲ. ಇಲ್ಲಿ ಯಾವುದೇ ಸ್ಟೋರ್ಗೆ ಹೋಗಿ ಯಾವುದೇ ಸ್ಟೋರ್ಗೆ ಹೋದ್ರೂ ಸಿಕ್ಬಿಡುತ್ತೆ. ಮೊಬೈಲ್ ಅಂಗಡಿ ಈ ಬರೀ ಆಕ್ಸೆಸರೀಸ್ ಮಾತ್ರ ಇರುತ್ತೆ ಗೊತ್ತಾ? ಅಂದರೆ ಹೋಗಲ್ಲ ಕೇಳ್ತಾರೆ. ಹೌದಾ? ಸೂಪರ್. ಸೊ ಗೈಸ್, ಸಮಥಿಂಗ್ ಅನ್ಬಿಲೀವಬಲ್ ಹ್ಯಾಪೆಂಡ್ ಆಯ್ತಾ. ನಾವು ಈ ಟ್ರಾಫಿಕಲ್ಲಿ ಬಂದಿದ್ದೀವಿ. ಇನ್ನು 1.5 hour ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಟಿವಿ ಅವ್ರು ಬರ್ತಾರೆ. ಓ ಮೈ ಗಾಡ್, ನನ್ನ ಫೋನ್ ಏನೂ ಆಗಿಲ್ಲ. ವಾವ್, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ತೋರ್ಸು, ಅವ್ರು ಕೊಟ್ಟಿರೋ ಲೆನ್ಸ್ ಕವರ್ ತೋರಿಸ್ದೆ, ಅದನ್ನ ಅಲ್ಲೇನೆ ತೋರಿಸಿದೀನಿ. ಇನ್ನೊಂದ್ಸತಿ ತೋರಿಸ್ತೀನಿ. ಅದು ಲೆನ್ಸ್ ಗಾರ್ಡ್ ಹೊಡೆದೋಗಿರೋದು, ಫೋನ್ ಏನಾಗಿಲ್ಲ ಅಂತ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ, ಇದನ್ನ ಓಪನ್ ಮಾಡಿದ್ರು. ಎಲ್ಲದ್ರಲ್ಲೂ ಇತ್ತು. ನಿಮ್ ಫೋನ್ ಬ್ಯಾಕ್ ಕ್ಯಾಮ್ರಾನೇ ಚೆನ್ನಾಗಿದೆ ಅಲ್ವಾ, ಈಗ ಸುಮ್ನೆ ಇದು ಹೋಗಿರೋದು ಏನಕ್ಕೆ ಹಾಕ್ಸೋದು ಅಂತ ಹೇಳಿದ್ರು. ಇವಾಗ ಯಾವ್ದಾದ್ರು ಚಿಕ್ಕ ಸ್ಟೋರ್ಗೆ ಹೋಗಿ ಇದನ್ನ ಹಾಕ್ಸ್ಕೊಂಡ್ ಬರ್ಬೇಕಷ್ಟೇ. ಅಂದ್ರೆ ಲೆನ್ಸ್ ಗಾರ್ಡ್ ಅಂತ ಇದು ಏನೋ ಆಗ್ಬಾರ್ದು ಎಫೆಕ್ಟ್ ಅಂತ ಇದ್ರ ಮೇಲೆ ಇನ್ನೂ ಒಂದ್ ಹಾಕಿರ್ತಾರೆ. ಅದು ಹಾಳಾಗಿರೋದು. ನಾವ್ ಅನ್ಕೊಂಡ್ವಿ ಫೋನೇ ಹಾಳಾಗಿರೋದು. ಎಕ್ಸ್ಟ್ರಾ ಹಾಕ್ಸಿರೋದು ಅದ್ರ ಮೇಲೆ ಸಿಲ್ವರ್ ಬರೋದೇ ಹಂಗೆ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಸಿಲ್ವರ್ ಬರುತ್ತೆ. ಅದು ನೋಡಿದ್ರೆ ಎಕ್ಸ್ಟ್ರಾ ಕ್ಯಾಪ್ ಹೊಡೆದೋಗಿರೋದು. ಓ ಮೈ ಗಾಡ್, ಅದಕ್ಕೆ ಹೇಳೋದು ನಮ್ ಕೈಯಿಂದ ದುಡ್ಡೇ ಖರ್ಚಾಗಲ್ಲ ಸುಮ್ನೆ. ಅರ್ಥಾಯ್ತಾ? ಹಿಂಗ್ ಏನಂದಲ್ಲ, ಈಗ ಹೋಗುತ್ತಲ್ಲ ಊಟ ಮಾಡಕ್. ನಾನ್ ಮನೆಗೆ ಹೋಗೋದು ಇವಾಗ. ಮನೆಗೆ ಎತ್ಬಿಡ್ತೀನಿ ಗಾಡಿ. ಹೋಗೋ ಇಂಟ್ರೆಸ್ಟ್ ಇಲ್ಲ. ಸೋ ಮಚ್ ರಿಲೀಫ್.
ಮಾರತಳ್ಳಿನಲ್ಲಿ ಆಕ್ಚುಲಿ ಚೆನ್ನಾಗಿದೆಲ್ಲ ದೀಪು ಸ್ಯಾಮ್ಸಂಗ್ ಸರ್ವಿಸ್ ಸೆಂಟರ್. ಏನಾದ್ರು ಪ್ರಾಬ್ಲಮ್ ಇದ್ರೆ ಬರಕ್ಕೆ ಜೆನ್ಯೂನ್ ಆಗಿ ಹೇಳ್ತಾರಪ್ಪ, ಏನಾದ್ರು ಇದಿದೆ ಅದಿಲ್ಲ. ನಂಗಂತೂ ಸಖತ್ ಇಷ್ಟ ಆಯ್ತು. ನಮ್ಗೆ ಕೋಆರ್ಡಿನೇಟ್ ಮಾಡಿದ್ದು ನಾವು ಹಂಗೆ ಕೊಟ್ಬಿಟ್ಟು ದೊಡ್ಡ ಅಂತ ಓಡೋಗಿದ್ರು ಬಿಡು ಬರುತ್ತಲ್ಲ ದುಡ್ಡು ಅಂದ್ಬಿಟ್ಟು ಚೇಂಜ್ ಮಾಡ್ರವ್ರು. ಅದು ಆಕ್ಚುಲಿ ಅವಶ್ಯಕತೆನೇ ಇಲ್ಲ. ಅವರು ಚೆಕ್ ಮಾಡ್ತಾ ಇರ್ಲಿ, ಇವ್ರು ಬಂದಿರೋದು ಇದೇ ರೀಸನ್ಗೆ ಮಾಡಿಲ್ಲ ಅಂತ ಅನ್ಕೊಂಡಿದ್ರು. ಅಂಡ್ ಆಲ್ಸೋ ನಾವು ಡನ್ಸೋ ಮಾಡೋಣ ಅನ್ಕೊಂಡಿದ್ವಿ, ಹಂಗ್ ಮಾಡಿದ್ರು ವೇಸ್ಟ್ ಆಗಿರೋದಲ್ಲ ದೀಪು. ಡನ್ಸೋ ಮಾಡೋಣ ಅಂತ ಅನ್ಕೊಂಡಿದ್ವಿ. ಡನ್ಸೋ ಮಾಡ್ಬಿಡೋಣ ಅಂತ, ಅದಕ್ಕೆ ಹೇಳೋದು ಡನ್ಸೋ ಅನ್ಬಾರ್ದು ಅಂತ. ಅರ್ಥ ಆಯ್ತಾ? ಡನ್ಸೋ ಅಂತ ಹೇಳಲ್ಲ, ಪೋಟ್ರ್ ಅಂತ ಹೇಳೋದು. ಪೋಟ್ರ್ ಅನ್ಬಾರ್ದು, ಆಯ್ತಾ? ಯಾರು ಟೈಮ್ ಆಗ್ತಾರೆ ಟ್ರಾವೆಲಿಂಗ್ ಇಲ್ಲಿ ಸಿಟಿ ಟ್ರಾಫಿಕ್ ಅಲ್ಲಿ? ಹಂಗೆ ಅನ್ಕೊಂಡ್ವಿ ನಾವು. ಮತ್ತೆ 1 hour ಆಗಿತ್ತಲ್ವಾ, ಗೊತ್ತಿತ್ತು ನಮ್ಗೆ ಯಾರೋ ಇಲ್ಲಿ ಯಾರ ಮೂಲಕನೋ ಗೊತ್ತಾಯ್ತು. ಸೊ ವಾಪಸ್ ಬಂದ್ ತಗೊಳೋಣ ಅಂತ. ಬಟ್ ನಾವ್ ಎವ್ರಿಥಿಂಗ್ ಇಸ್ ಸಾಲ್ಟ್. ಈ ನಡುವೆ ನಾನು ವ್ಲಾಗ್ಸ್ ಅಲ್ಲಿ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾವ್ರ ಜನ. ಅವತ್ತು ಶಾಪಿಂಗ್, ಕಮರ್ಷಿಯಲ್ ಸ್ಟ್ರೀಟ್ ಶಾಪಿಂಗ್ ಮತ್ತೆ ಇದಕ್ಕೂ ಹೇಳ್ತಾರೆ. ನೀನೇನ್ ಹೇಳ್ತೀಯಾ? ಇಲ್ಲಿ ಬಿಡು, ಹೋಗ್ಲಿ ಬಿಡು. ಮಾಡಿದ್ರೆ ಏನು, ಇವಾಗ ಏನೋ ಒಂದು ಮಾಡ್ಬೇಕು ತಾನೆ ಲೈಫಲ್ಲಿ. ಏನೋ ಮಾಡಿಲ್ಲ ಅಂದ್ರೆ ಹಂಗೆ ಸ್ವಲ್ಪ ಎಕ್ಸೈಟ್ ಆಗ್ಬಿಡ್ತೀನಿ ನಾನು ಚಿಕ್ಕ ವಿಚಾರಕ್ಕೆ. ದಟ್ಸ್ ಮೀ. ಮನೆಗೆ ಬಂದ್ವಿ, ಒಂದು 3:30 ಆಗ್ತಿದೆ. ಸುಮ್ಮನೆ ಡೇ ವೇಸ್ಟ್ ಆಯಿತು. ಮುಂಚೆನೇ ಗೊತ್ತಿದ್ರೆ ಹೋಗೋ ಅವಶ್ಯಕತೆನೇ ಇರಲಿಲ್ಲ ಇನ್ಫ್ಯಾಕ್ಟ್. ಆ್ಯಂಡ್ ಆಲ್ಸೋ ಅವ್ರು ಹೇಳಿದ್ರಲ್ಲ ಯಾವುದಾದ್ರೂ ಮೊಬೈಲ್ ಸ್ಟೋರಲ್ಲಿ ಹಾಕ್ತಾರೆ ಆ ಲೆನ್ಸ್ ಗಾರ್ಡ್ನ ಅಂತ. ಬರ್ತಾ ಸುಮಾರು ಮೊಬೈಲ್ ಸ್ಟೋರಲ್ಲಿ ಕೇಳಿದ್ವಿ, ಸುಮಾರಲ್ಲ 1-2 ಮೊಬೈಲ್ ಸ್ಟೋರಲ್ಲಿ ಕೇಳಿದ್ವಿ. ವೈಟ್ಫೀಲ್ಡ್ ಬಸ್ ಸ್ಟಾಪಲ್ಲಿ ಸಂಗೀತ ಇದೆ, ಆಮೇಲೆ ಇನ್ನೂ ಒಂದು ಸ್ಟೋರ್ ಇದೆ. ಎಲ್ಲೂ ಕೂಡ ನಾವು ಇದನ್ನು ಹಾಕಲ್ಲ, ಈ ಥರದ್ದು ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರು. ಮೋಸ್ಟ್ಲಿ JP ನಗರ್, ಜಯನಗರ್ ಆ ಸೈಡ್ ಹೋದರೆ ಎಲ್ಲಾದರೂ ಸಿಗ್ಬೋದೇನೋ. ಬಟ್ ಅಷ್ಟೊಂದೇನು ಅವಶ್ಯಕತೆ ಇಲ್ಲ ಹಾಕಲೇಬೇಕು ಅಂತ. ಬಟ್ ವಿ ಶುಡ್ ಬಿ ವೆರಿ ಕೇರ್ಫುಲ್. ಈ ಸತಿ ಆ ಲೆನ್ಸ್ ಗಾರ್ಡ್ ಮುರಿದೋಯ್ತಲ್ಲ, ಆ ಥರ ನನ್ನ ಫೋನ್ದು ಕ್ಯಾಮರಾದು ಲೆನ್ಸ್ ಮುರಿದೋದ್ರೆ ಕಷ್ಟ ಆಗುತ್ತೆ. ಇವಾಗ ಒಂದು ವೀಡಿಯೋ ಶೂಟ್ ಮಾಡಬೇಕು, ಒಂದು ಹೇರ್ ಆಯಿಲ್ದು. ಅದು ಒಂದು ವೀಡಿಯೋ ಶೂಟ್ ಮಾಡಿ, ಒಂದು ಬರ್ಡೇ ಪಾರ್ಟಿ ಇದೆ ನಮ್ಮ ಮನೆ ಪಕ್ಕದವ್ರದೇ, ಮಿಸ್ ಮಾಡೋಕ್ಕಾಗಲ್ಲ. DVR ಅಂತೂ ಬರೋದಿಲ್ಲ ಯಾವ ಬರ್ಡೇ ಪಾರ್ಟೀಸ್ಗೂ. ಮೋಸ್ಟ್ ಆಫ್ ದೆಮ್ ಬರೋದಿಲ್ಲ. 90% ಆಫ್ ದ ಟೈಮ್ ಹೋಗಿ ಬಾ ನೀನೇ ಅಂತಿರ್ತಾರೆ. ಸೊ ನಾನೇ ಹೋಗ್ತೀನಿ. ಹೋಗ್ಬಿಟ್ಟು ಅದನ್ನು ಕರ್ಕೊಂಡೋಗಿ ಗಿಫ್ಟೆಲ್ಲ ಆಲ್ರೆಡಿ ತಂದುಬಿಟ್ಟಿದ್ದೀನಿ. ನಾನು ಅದರಲ್ಲೆಲ್ಲ ತುಂಬ ಚುರುಕಿದ್ದೀನಿ. ಅಷ್ಟೇ ಅಮೆಝಾನಲ್ಲಿ ಆರ್ಡರ್ ಮಾಡಿ ತೊಗೊಂಬಂದಿರೋದು. ಬರ್ತ್ಡೇ ಪಾರ್ಟಿಗೆ ಹೋಗಿ ಬಂದಿದ್ದಾಯ್ತು. ಅದು ಏನು ಗಿಫ್ಟ್ ಸಿಕ್ಕಿದೆ ನಿಮಗೆ? ರಿಟರ್ನ್ ಗಿಫ್ಟ್ ಬರೀತಾ ಇದೆಯಲ್ಲ, ಬೋರ್ಡ್ ಸಿಕ್ಕಿದೆ. ಅದು ಬರೆದ್ಬಿಟ್ಟು ಹೆಂಗೆ ಅಳ್ಸೋದು ತೋರಿಸು. ಸೊ ಹಿಂಗೆ ಬಟನ್ ಪ್ರೆಸ್ ಮಾಡಿದ್ರೆ ಡಿಲೀಟ್ ಆಗೋಗುತ್ತೆ. ಇಷ್ಟ ಆಯ್ತಾ ಅದ್ದಿ ನಿಂಗಿದು? ನಾವೇನು ಗಿಫ್ಟ್ ಕೊಟ್ಟಿದ್ರಿ ಪಾಪುಗೆ? ಮೊನ್ನೆ ತರಿಸಿದ್ನಲ್ಲ ಅಮೆಝಾನಲ್ಲಿ, ಫ್ಲ್ಯಾಶ್ ಕಾರ್ಡ್ಸ್ ಪ್ಲೇ ಮಾಡಿ ಡಾಗಿ ಸೌಂಡು. ಹೌದು, ಅದಕ್ಕೆ ಚೆನ್ನಾಗಿದೆ ಅಂತ ಅವನಿಗೂ ಕೊಟ್ಟಿದ್ದು. ಇರುಡಿ ಏನು ಮಾಡಿಟ್ಟು ಅವ್ನ ಮನೆ ಗತಿನ. ಇವ್ರ ಡ್ಯಾಡಿ ವಿಡಿಯೋ ನೋಡ್ತಾವ್ರು. ಇನ್ನು ಎದ್ದು ಬಂದಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಇವತ್ತು ವಿಡಿಯೋ ಅವಾಗಿಂದ ನೋಡ್ತಾವ್ರು. ನಾನು ಹೇಳಿದ್ರು ಎದ್ದು ಬಂದಮೇಲೆ ಗೊತ್ತಾಗುತ್ತೆ ಏನು ಮಾಡಿದ್ದಾನೆ ಅಂತ. ಹಬ್ಬ ಇವತ್ತು ನಮ್ಮ ಮನೆಯಲ್ಲಿ. ಎಲ್ಲಿ ಮುಖ ತೋರಿಸು. ಹೋಗಿ ನೈಸ್ ಮಾಡ್ತಾವ್ ನೋಡ್ರಿ. ನೈಸ್ ಮಾಡ್ತಾವ್ ನೋಡಿ ಡ್ಯಾಡಿಗೆ. ಆಲ್ರೆಡಿ ಶುರು ಮಾಡ್ಬಿಟ್ಟ ಅಳಕ್ಕೆ. ಹೆಂಗೆ ಕಿತ್ತಾಕಿದೆ ನೋಡಿ. ಹೇಳ್ತಾನೆ ಇರ್ತೀನಿ ನಾನು ದಿನ, ಸುಮ್ಮನಿರು ಅಂತ. ಅಲ್ಲಿ ಕಾಣಿಸ್ತಿದ್ಯಾ, ಅಲ್ಲಿ ಗೋಡೆನೇ ಕಿತ್ತಾಕಿದ್ದಾನೆ. ಆ ಥರ ಇರೋದನ್ನ ಆ ಥರ ಮಾಡಿ ಕಿತ್ತಾಕಿದೆ ನೋಡಿ. ಡ್ಯಾಡಿ ಬರಲಿ ಅಲ್ಲಿವರೆಗೂ ನಾನೇನು ಎತ್ತಿಡಲ್ಲ. ನೋಡ್ರಿ ಅಲ್ಲಿ ಅಳಕ್ಕೆ ಶುರು ಮಾಡಿದ್ದಾನೆ. ಉಡ್ಡೆ ಏನು ಮಾಡಿದೆ ಅದನ್ನ? ನಾನು ತಲೆ ಮೇಲೆ ಬಿದ್ದಿಲ್ಲ ಮಮ್ಮಿ ಅಂತ ಅವನ. ಹೆಂಗ್ ಬೀಳಿಸ್ದೆ? ಎಳ್ದ ಸ್ಕ್ರೀನ್ ಹಾಕೊಂಡು ನಿಂತ್ಕೊಂಡು ಜಂಪ್ ಮಾಡಿದೆ. ಸ್ಕ್ರೀನ್ ಹಿಡ್ಕೊಂಡು ಎಳ್ದಿರ್ತೀಯ ಕೆಳಗಡೆ. ಮತ್ತೆ ಸುಳ್ಳು ಹೇಳ್ತಾವನ್ ಬೇಬಿ ಅವನು. ಟಚ್ ಆದ್ರೆ ಹೆಂಗ್ ಉಡ್ಡು ಪೀಸ್ ಎಲ್ಲ ಬೀಳುತ್ತೆ. ಯಾರು ಹಾಕ್ಸೋದು ಇವಾಗ ಇದನ್ನೆಲ್ಲ? ಕರೆಕ್ಟಾಗಿ ಬೈ ಅವನ್ಗೆ. ಇಲ್ಲಿ ಕೆಳಗಡೆ ಸ್ವಲ್ಪ ಹಾಕ್ಬಾರ್ದಂತೆ. ಹಂಗೆ ಫಿಕ್ಸ್ ಆಗಲ್ಲ ಅದು. ಗೋಡೆ ಸಮೇತನೇ ತೆಗ್ದ್ಬಿಟ್ಟಿದ್ದಾನ ಅವ್ನು. ಗೋಡೆನೇ ಒಂಚೂರು ಇದಾಗಿದೆ. ಅಷ್ಟೇನಾ? ಅಲ್ಲಿಡೋ ಸುಮ್ಮನೆ. ಏನು
ನೆಕ್ಸ್ಟ್ ಟೈಮ್ ಏನಾರ ಮಾಡ್ದೋ ಇವ್ರ ಡ್ಯಾಡಿ ಏನಕ್ಕೂ ಬೈಯಲ್ಲ ಇವನಿಗೆ, ಅದಕ್ಕೆ ಅವ್ನು ಇಷ್ಟೊಂದು ಹೆಚ್ಚೋಗಿರೋದು. ಏನಕ್ಕೆ ಅದ್ರ ಹತ್ರ ಹೋಗ್ತೀಯಾ? ನೆಕ್ಸ್ಟ್ ಟೈಮ್ ಅಲ್ಲೆಲ್ಲ ಗುದ್ದೋದು ಹಿಡ್ಕೊಂಡು ಇವತ್ತು